ನನ್ನ ತಮ್ಮ ಲಕ್ಕಿ, ಇವ್ನು ನನ್ನ ತಂಗಿ ಸಿನ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ತಗೊಂಡ್ಬರ್ಬೇಕು ಅಮ್ಮಂಗೆ. ರವಾ ಇಡ್ಲಿ ಮತ್ತೆ ಲಕ್ಕಿಗೆ ನಿಂಗೆ ಪೂರಿ. ನಿನ್ಗೆ ಸಿನ್ನ ದೋಸೆ. ಬನ್ನಿ ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತಗೊಂಡ್ ಮಾಡೋಣ. ಸಿನ್ನನ್ ಕರ್ಕೊಂಡು ಹೋಗ್ತೀನಿ, ಲಕ್ಕಿ ಇಲ್ಲೇ ಇರ್ತಾನೆ, ಗಾಡಿಯಲ್ಲಿ ಹೋಗ್ತೀವಿ. ಬಂದ್ಬಿಟ್ಟು ಮಾಡೋಣ ವ್ಲಾಗ್ ನಾವು. ಓಕೆ, ಯಾ ನೋಡಿ ಹೆಂಗ್ ಮಾಡ್ತೀವಿ ವ್ಲಾಗ್ಸ್. ಇದೆ ಇಲ್ಲ, ಆಮೇಲೆ ಬಾ, ನಾನು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತಗೊಂಡ್ ಬರ್ತೀವಿ. ಬಾ ಹೊರಡೋಣ. ಗೈಸ್, ಇವತ್ತು ನಾನು ಗಾಡಿ ಹೆಂಗ್ ಓಡಿಸ್ತೀನಿ ಅಂತ ತೋರಿಸ್ತೀನಿ. ಹುಷಾರು. ಓಕೆ, ಸ್ಟಾರ್ಟ್. ಎಸ್, ಹೊರಡೋಣ. ಹಲೋ. ಯಾವ ಹೋಟೆಲ್ಗೆ ಹೋಗೋಣ? ಉಡುಪಿಗೆ ಹೋಗೋಣ. ಎಸ್, ಸಬ್ಸ್ಕ್ರೈಬರ್ಸ್ ಹತ್ರ ಮಾತಾಡು. ಹೇಳಿ ವ್ಲಾಗ್ ಮಾಡ್ತೀನಿ ಅಂದೆ. ಹಾ, ನಾನೇ ಹೇಳಿದ್ದೆ ಇವರಿಗೆ ವ್ಲಾಗ್ ಮಾಡ್ಲಿಕ್ಕೆ. ಗೈಸ್, ಅವಳು ಚಿಕ್ಕಮಗಳೂರಲ್ಲಿ ಇರೋದು, ಅದಕ್ಕೆ ಸ್ವಲ್ಪ ಹೇಳಲಿಕ್ಕೆ ಕೇಳಲಿಕ್ಕೆ ಈ ತರ ಬಂದ್ಬಿಡಿದೆ ಲ್ಯಾಂಗ್ವೇಜ್. ಗೈಸ್ ನೋಡಿ, ನನ್ನ ಗಾಡಿ ಎಷ್ಟು ಚೆನ್ನಾಗಿ ಓಡಿಸ್ತೀನಿ. ಚೆನ್ನಾಗಿ ಓಡಿಸ್ತಾರೆ ಗಾಡಿಯಲ್ಲಿ. ಟ್ರೈನಿಂಗ್ಗೆ ಸ್ಕೂಲ್ ಮಾಡ್ಬೋದು ಇವ್ರು. ಅಷ್ಟೆಲ್ಲ ಇಲ್ಲ ಒಟ್ಟು. ಗೈಸ್, ಇನ್ನೊಂದು ಗೊತ್ತಾ, DL ಇಲ್ಲ ನನ್ನ ಹತ್ರ. ಅದು ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತೀನಿ ಗಾಡಿ. ಒಂದು ಹೋಟೆಲ್ಗೆ ಇವಾಗ ಡೈರೆಕ್ಟ್ ಮನೆ ಹೋಗೋಣ. ಗೈಸ್, ನನ್ನ ಮೈಕ್ ಇವಾಗ ಆನ್ ಆಯ್ತು, ಅವಾಗ ಆನ್ ಆಗಿರಲಿಲ್ಲ. ಪಾರ್ಸಲ್ ತಗೊಂಡ್ವಿ, ಮನೆಗೆ ಹೋಗ್ತಾ ಇದೀವಿ ಇವಾಗ. ಮನೆ ಬಂದ್ವಿ. ಗೈಸ್, ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು, ದಡಸ್ಲಿನ್ ಕರ್ಕೊಂಡು. ಅದೇ ಇದಿತ್ತಲ್ವಾ ಅಪಾಯಿಂಟ್ಮೆಂಟು, ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ಸಿಕ್ಕರೆ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡೋದು ಅಷ್ಟೇ. ದಡಸ್ಲಿನ್ ತೋರಿಸ್ತೀನಿ, ಬರ್ತಾನೆ. ಗೈಸ್, ಇವಳ ನಮ್ಮ ಬೇಬಿ ದಡಸ್ಲಿ. ಇವಾಗ ಹಾಸ್ಪಿಟಲ್ಗೆ ಹೋಗಿ ಬರೋಣ, ಓಕೆನಾ? ಏನು ಹೇಳ್ತೀರಾ ನೀವು? ಅಪ್ಡೇಟ್ಸ್ ಕೊಡ್ತೀನಿ ಏನಂತ. ಚಾಲೋ. ಹಾಯ್ ಗಾಯ್ಸ್. ಏನೋ ಹೇಳ್ತೀನಿ ಅಂತ ಏನು ಹೇಳ್ತೀನಿ, ವ್ಲಾಗ್ ಮಾಡ್ತೀನಿ ಅದಲ್ವಾ. ಎಲ್ಲಿ ತೋರ್ಸೋಣ ನಿಂದು? ಹೇಳು ಗೈಸ್, ಇದು ಸಕ್ಕದಾಗಿ ಮಾತಾಡು. ಹಿಂದಿಲಿ ಮಾತಾಡು. ಹಿಂದಿ ಮಾತಾಡೋದೆ, ಕನ್ನಡದಲ್ಲಿ ಮಾತಾಡ್ಬೇಕು. ಹೇಳು, ಏನ್ ಹೇಳ್ತೀಯಾ? ವ್ಲಾಗ್ ಮಾಡೋ ಅಂದಲ್ಲ, ಇವಾಗ ಮಾತಾಡು ಅಷ್ಟೇ. ಮಾತಾಡು. ಇಂಟ್ರೊಡಕ್ಷನ್ ಕೊಡು. ಕೈ ತೆಗೆ, ಇಂಟ್ರೊಡಕ್ಷನ್ ಕೊಡು. Hi guys, good afternoon. So coming back to the updates. ನಾನು ಅಪ್ಡೇಟ್ಸ್ ಕೊಟ್ಟಿಲ್ಲ ಇನ್ನು ಇವತ್ತು. So YouTube studio guys, 433 views ಆಗಿದೆ, 11.1 watch hours ಆಗಿದೆ. Yes, YouTube ನಲ್ಲಿ ನೋಡೋಣ. Oh, 7 ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ. ಯಾರು ಇಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದು ಒಂದು ಬ್ಯಾಕಪ್ ವಿಡಿಯೋ, ಇದು ಇವತ್ತು ಅಪ್ಲೋಡ್ ಮಾಡೋಕ್ಕೆ ಇಟ್ಕೊಂಡಿರೋದು. 17 ವ್ಯೂಸ್, 26 ವ್ಯೂಸ್, 44, 27, 127, 42 ಗೈಸ್. ಇದು 100+ ಹೋಗಿದೆ, ಥ್ಯಾಂಕ್ ಯು ಸೋ ಮಚ್. ಸಿನ ನೋಡು, 127 ವ್ಯೂಸ್ ಆಗಿದೆ ಇದು. ಸೊ ಇದೇ ನನ್ನ ವೀಡಿಯೋಸ್ನಲ್ಲಿ ಇದೇ ಹೈಯೆಸ್ಟ್ ಹೋಗಿರೋದು ವ್ಯೂಸ್. ಗೆಸ್ಟ್ ಬರ್ತಿದ್ದಾರೆ ಅನ್ನೋದು. 2 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಥ್ಯಾಂಕ್ ಯು. ಮತ್ತೆ ಸಿನ್ನ, ಇನ್ನೇನು ಸಮಾಚಾರ ಹೇಳು? ಏನಿಲ್ಲ, ವ್ಲಾಗ್ ಮಾಡ್ತೀವಿ ಗೈಸ್. ಅವಳಿಗೆ ತುಂಬಾ ಇಷ್ಟ ವ್ಲಾಗ್ಸ್ ಮಾಡಕ್ಕೆ, ಬಟ್ ಇವಾಗ ಸ್ಕೂಲ್ಗೆ ಹೋಗ್ತಾಳೆ ಇನ್ನು, ಸೊ ಇವಾಗ ಬೇಡ, ಓಕೆನಾ? ಸೊ ಈ ವಿಡಿಯೋ ಇಲ್ಲೇ ಮಾಡು. ಏನಾದ್ರು ವಿಡಿಯೋಸ್ ಮಾಡ್ಬೇಕಂತ ನಿಂಗೆ ಆಸೆ ಆದ್ರೆ ನನಗೆ ಹೇಳು, ನನ್ನ ಜೊತೆ ವಿಡಿಯೋಸ್ ಮಾಡೋಣ, ಓಕೆನಾ? ಸೊ ಯಾ, ಹೇಳು, ಇನ್ನೇನು ಹೇಳ್ತೀಯಾ? ಏನಿಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ. ಥ್ಯಾಂಕ್ ಯು. ಆಮೇಲೆ ಗೈಸ್, ಇವನು ಇಲ್ಲೇ ಇದ್ದಾರೆ ಲಕ್ಕಿ. ಅವನಿಗೆ ಆ್ಯಕ್ಚುಲಿ ಇಷ್ಟ ವ್ಲಾಗ್ಸ್ ಮಾಡೋಕ್ಕೆ, ಬಟ್ ಅವ್ನು ಸ್ವಲ್ಪ ಶೈ, ಅದಕ್ಕೆ ಇಲ್ಲ ಉಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ. ಮತ್ತೆ ಗೈಸ್, ಎಲ್ಲರದ್ದು ಊಟ ಆಯ್ತಾ? ತಿಂಡಿ ಆಯ್ತಾ? ನಾವಿನ್ನೂ ಊಟ ಮಾಡಿಲ್ಲ. 2:30 ಇವಾಗ ಟೈಮು.
2:30 ಆಗಿದೆ, ಇನ್ನು ಊಟ ಮಾಡಿಲ್ಲ. ಬೆಳಗ್ಗೆ ತಿಂದಿರೋದೇ ಲೇಟ್ ಆಯ್ತು ಇವತ್ತು. ಸ್ವಲ್ಪ ಏನೋ ಡಿಸ್ಕಷನ್ಸ್ ಇತ್ತು, ಅದೇ ಸ್ವಲ್ಪ ಮೆಸ್ಸಿ ನೆನೆದಿತ್ತಲ್ವಾ, ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ತಡೆಸ್ಲಿ ಬಂದಿದ್ದಾಳೆ. ಗೈಸ್ ಇಲ್ಲೇ ಇದೆಲ್ಲ ಅವಳು ಐಬ್ರೋಸ್ ಮಾಡ್ಕೊತಾ ಇದ್ದಾಳೆ, ನೋಟ್ಸ್ ಎಲ್ಲ ಐಬ್ರೋಸ್ ಮಾಡ್ಕೊತಾ ಇದ್ದಾಳೆ ಅವಳೆ. ಸೊ ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು. ನಾಳೆ ಟ್ರಿಪ್ ಹೋಗ್ತಾ ಇದ್ದೀವಿ. ನಾಳೆ 4 o'clock ಫ್ಲೈಟ್ ಇದೆ. ಸೊ ನಾವು ಎಲ್ಲಿಗೆ ಅಂತ ಹೇಳಿಲ್ಲ ಇನ್ನು ನಾನು. ಸೊ 2 o'clock ನಾವು ಏರ್ಪೋರ್ಟಿಗೆ ಹೋಗ್ತೀವಿ. ಗೆಸ್ ಮಾಡಿ ನೀವು ಎಲ್ಲಿ ಗೆಸ್ ಮಾಡಿ. ಏರ್ಪೋರ್ಟ್ ಅಲ್ಲಿ ಮಾಡ್ತೀವಿ ಗೈಸ್. ನೋಡ್ಸ್ತೀನಿ ನಿಮ್ಗೆಲ್ಲ ಎಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೆಲ್ಲ. ಓಕೆನಾ? ಸೊ ಇವತ್ತೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಇನ್ನೂ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು, ಸ್ವಲ್ಪ ಸ್ಟಫ್ಸ್ ತೊಗೊಂಡಿದ್ದೆಲ್ಲ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಬೇಕು. ನಿಮ್ದೆಲ್ಲ ಯಾವಾಗ ಪ್ಯಾಕ್ ಮಾಡ್ತೀರಾ? ಇವತ್ತಾ ನಾಳೆನಾ? ನೈಟಾ? ಇವತ್ತು ನೈಟು ಅವರು ಪ್ಯಾಕ್ ಮಾಡ್ಕೊತಾರೆ. ನೈಟ್ ಯಾ, ನಾಳೆ 4 o'clock ಇರೋದಲ್ವಾ. ಸೊ ನಾವು 2 ಹೋದ್ರೆ ಸಾಕು. 2:30 ನೋ ಫ್ಲೈಟ್ ಇರೋದೇ 4 o'clock. ಅಕ್ಕ ಏನ್ ಮಾಡ್ಲಿ ಗೊತ್ತಾ, ಇವನೊಬ್ನೇ ಎದ್ದಿ ಕಾರ್ ಓಡಿಸ್ಕೊಂಡು ಹೋಗ್ಲಿ, ನಾವ್ ಆಮೇಲೆ ಹೋಗೋಣ. 8 o'clock ಬೆಳಗ್ಗೆನಾ? ಏಕೆ 4 ಗಂಟೆಗೆ ಇರೋ ಫ್ಲೈಟಿಗೆ 8 ಗಂಟೆ ಹೋಗಿ ಏನ್ ಮಾಡೋದು? 2 ಗಂಟೆಗೆಲ್ಲ ಹೋದ್ರೆ ಸಾಕು. ಸೊ ಗೈಸ್, ನಂದು ಔಟ್ಫಿಟ್ ಇವತ್ತು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಔಟ್ಫಿಟ್ ತೋರಿಸ್ತೀನಿ. ಈಚೆ ಹೋಗ್ತೀವಲ್ವಾ, ಅವಾಗ ನೋಡಿಸ್ತೀನಿ ಹೇಗಿದೆ. ಓಕೆ, ಊಟ ಮಾಡಿ ಸಂಜೆ ಸಿಗ್ತೀವಿ ಗೈಸ್. ಬಾಯ್. ಗೈಸ್ ಆ್ಯಕ್ಚುಲಿ ಗುಡ್ ನ್ಯೂಸ್ ಏನು ಗೊತ್ತಾ, ಅಡುಗೆನೇ ಮಾಡಿಲ್ಲ ಮನೇಲಿ. ಅದಕ್ಕೆ ಅಶ್ವಾಗ್ತಾ ಇದೆ. ಇವಾಗ ಚಿಕನ್ ತೊಗೊಂಡ್ಬಂದು ಬಿಸಿ ಮುದ್ದೆ ಮಾಡಿ ಸಾಂಬಾರು ಮಾಡಿ ಮಾಂಚ್ಬಿಡೋಣ. ಎಷ್ಟು ದಿನ ಆಯ್ತು ಗೈಸ್ ಚಿಕನ್ ತಿಂದು ನಾನು. ಇವತ್ತು ಇವ್ರು ಬಂದಿದ್ದಾರಲ್ವಾ, ಸೊ ಇವ್ರ ಹೆಸರು ಹೇಳ್ಕೊಂಡು ತಿನ್ಬಿಡ್ಬೋದು ಚಿಕನ್. ಚಿಕನ್ ತಗೊಂಬರೋಣ. ಸ್ಪೆಷಲ್ ನಾವು ಬಂದಿರೋದಕ್ಕೆ ಟ್ರೀಟ್. ಏನು ಗೊತ್ತಾ, ಯಾರಿಲ್ಲ ತಗೊಂಬರಕ್ಕೆ, ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ. ಹೋಗೋಣ ಚಿಕನ್ ಅಂಗಡಿಗೆ. ದಾರಿ ಸಾಂಗ್ ಹೇಳಿಸ್ತೀನಿ. ಯಾವ್ದಾದ್ರು ಯಾವ ಸಾಂಗ್ ನೆನಪಾಗುತ್ತೆ ನಿಮ್ಗೆ? ಯಾವ್ದು ನೆನಪಾಗ್ತಿದೆ ನನ್ಗ? ಸಾಂಗ್ ಈ ಬಿಸಿಲಲ್ಲಿ ಯಾವ ಸಾಂಗ್ ನೆನಪಾಗುತ್ತೆ? ಒಂದ್ ಡೈಲಾಗ್ ನೆನಪಾಗ್ತದೆ. ಯಾರು? ಚಿಕನ್ ಮಟನ್ ಚಿಕನ್. ಏನಿಲ್ಲ ನನ್ನ ಹತ್ರ. ಅದೇ ಸ್ಪೆಷಲ್. ಪೊಲೀಸರು ಯಾರಾದ್ರೂ ನೋಡ್ತಾ ಇದ್ರೆ ಐ ಆಮ್ ವೆರಿ ಸಾರಿ. ಪೆನಾಲ್ಟಿ ಏನು ಹಾಕ್ಬೇಡಿ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಹಿಡ್ಕೊಂಡ್ಬಿಟ್ಟಿರ ಆಮೇಲೆ ಟಿಯರ್ಲಿಲ್ಲ ಮಾಮ ಸೈಡ್ಗೆ ಅಂತ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಮಾಡ್ತಾ ಇದ್ರಲ್ವಾ ನೀವು? ಏನಿಲ್ಲ, ನೀವೇ ಒಪ್ಕೊಂಡಿದ್ದೀರಾ ಅಂತ. ಗೈಸ್, ನೀವು ಹೋಗ್ತೀರಾ ಚಿಕನ್ ತಗೊಂಬರಕ್ಕೆ? ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಹೆಣ್ಮಕ್ಳು ಓಡಾಡ್ಕೊಂಡು ಬನ್ನಿ ಆಯ್ತಾ. ಚಿಕನ್ ರೆಡಿ ಆಗ್ತಾ ಇದೆ. ಆಕ್ಚುಲಿ ಹಾಲ್ಸ್ ತಗೊಂಡ್ಬೇಕಿತ್ತು, ಬಟ್ ನಂದಿನಿ ಕ್ಲೋಸ್ ಆಗೋಗಿದೆ. ಹುಡುಗಿನೂ ಇಲ್ಲ, ನಂದಿನಿನೂ ಇಲ್ಲ ಇವತ್ತು. ಅದಕ್ಕೆ ನಂದಿನಿ ಏನೋ ಹೆಸರು ನಂಬೇಡಿ ಅಲ್ವಾ? ಏನಕ್ಕೆ ಅಂದ್ರೆ ನಂದಿನಿ ಯಾರಿಗೂ ಸಿಕ್ಕಲ್ಲ ಅಂತ ಹೇಳ್ತಾರಲ್ವಾ, ಮುಂಗಾರು ಮಳೆ ಮೂವಿನಲ್ಲೂ ಅದೇ ತರ. ಮತ್ತೆ ಇನ್ನೊಂದು ಯಾವ್ದೋ ನಂದಿನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಅಲ್ಲಲ್ಲ ವಿಷ್ಣುವರ್ಧನ್ ಅವ್ರ ಮೂವಿನಲ್ಲಿ ಒಂದು ನಂದಿನಿ ಸಿಕ್ಕಲ್ವಾ, ಅದಕ್ಕೆ ಹೋಗ್ತಾ ಇನ್ನೊಂದು ಮುಂದೆಗಡೆ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಹಾಲು ತಗೊಂಡು ಮನೆಗೆ ಹೋಗೋಣ. ಅಲ್ಲಿ ನಂದಿನಿ ಸಿಕ್ಕಿದ್ರೆ ನಂದಿನಿ ಇಲ್ಲ, ಇಲ್ಲಿ ಒಬ್ಬರೇ ನಂದಿನಿ ಇರೋದು. ಮುಂದೆಗಡೆ ಎಲ್ಲ ನಮ್ಮ ಪ್ರಾವಿಷನಲ್ ಸ್ಟೋರ್ಸ್ ಅಂತಾರಲ್ಲ. ಗೈಸ್, ಇವತ್ತು ನನ್ನ ಔಟ್ಫಿಟ್ ನೋಡ್ತೀರಾ ಹೇಗಿದೆ ಅಂತ? ನನಗೆ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಡಿಸೈನ್ ಇದು ತುಂಬ ಇಷ್ಟ ಆಯಿತು, ನಾನು ಅದಕ್ಕೆ ತಗೊಂಡೆ. ಇದು ಬೆಲ್ ಸ್ಲೀವ್ಸ್ ಬರುತ್ತೆ. ಬೆಲ್ ಸ್ಲೀವ್ಸ್ ಹೇಗಿದೆ ನನ್ನ ಡ್ರೆಸ್ ಹೇಳಿ ಕಮೆಂಟ್ ಮಾಡಿ. ಗೈಸ್, ಚಿಕನ್ ಊಟ ಮಾಡಿದೆ ಇವತ್ತು. ಮುದ್ದೆ ನನ್ನ ಗಾಡಿ ಈಚೆನೇ ಇದೆ. ಶಾಕ್ ಆಗೋಯ್ತು ಗಾಡಿಯಲ್ಲಿ ನಿಲ್ಸಿದ್ದೀನಿ ಅಂತ. ಗೈಸ್, ಇವಾಗ ಮತ್ತೆ ಸ್ವಲ್ಪ ಹಾಸ್ಪಿಟಲ್ ಹೋಗಬೇಕು. ಹಾಸ್ಪಿಟಲ್ ಅಂದರೆ ಡೆಂಟಿಸ್ಟ್ ಹತ್ರ. ಅದು ಸ್ವಲ್ಪ ಸರಿ ಬಂದಿಲ್ಲ, ಏನೋ ಚೂರು ಬಿಜಿ ಆಗಿದೆ. ಅದಕ್ಕೆ ಹೋಗಿ ಮತ್ತೆ ಸ್ವಲ್ಪ ವಿಚಾರಿಸ್ಕೊಂಡು ಡಾಕ್ಟರ್ ಸಿಗ್ತಾರೆ. ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಇದೆ ಗೈಸ್, ಶಾಪಿಂಗ್ ಮಾಡಿಕೊಂಡು ಡ್ರೆಸ್ಸಸ್ ಸ್ಟಿಚಿಗೆ ಕೊಟ್ಟಿದ್ದಲ್ಲ ಅದರ ಈಸ್ಕೊಂಡು ಬರಬೇಕು. ಇವಾಗ ಅದೆಲ್ಲ ಮುಗಿಸಿ ಆಮೇಲೆ ಸಿಗ್ತೇನೆ. ಓಕೆನಾ ಗೈಸ್? ಏನೋ ಸರ್ಪ್ರೈಸ್ ಮಾಡಿದಾಳಂತೆ ಸಿನ್ನ. ನಾವು ಹಾಸ್ಪಿಟಲ್ ಹೋಗಿ ಬರೋಷ್ಟು ಏನೋ ಸರ್ಪ್ರೈಸ್ ಮಾಡಿದ್ದಾಳೆ. ಏನು ಗೈಸ್? ಇದಂತೆ ಸರ್ಪ್ರೈಸು. ಇದನ್ನ ಯಾರು ಸರ್ಪ್ರೈಸ್ ಅಂತಾರ ಗೈಸ್? ಇದು ಸರ್ಪ್ರೈಸ್ ಅಂತ ನನಗೋಸ್ಕರ. ಇದು ಹೆಂಗೆ ಗೊತ್ತಾ, ನನ್ ಕಡೆಯಿಂದ ನ್ಯಾಚುರಲ್ ಸರ್ಪ್ರೈಸ್.
ಎಲ್ಲ ಕ್ಲೀನ್, ಆ್ಯಕ್ಚುಲಿ ಎಲ್ಲ ಮೆಸ್ ಆಗಿತ್ತಿಲ್ಲೆಲ್ಲ ಬಟ್ಟೆಗಳೆಲ್ಲ ಹಾಕ್ತಿದೆ, ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿನ್ನ. ಹಾಯ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಗೈಸ್. ತುಂಬ ಮೆಸ್ಸಿ ಆಗೋಗಿದೆ, ಎಲ್ಲ ಬಟ್ಟೆಗಳೆಲ್ಲ ಇಲ್ಲೇ ಇದೆ ಆ್ಯಕ್ಚುಲಿ. ಸೊ ಎಲ್ಲ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ತೀನಿ. ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಅದೆಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಇಲ್ಲ ಗೈಸ್ ಇವಾಗ, ಅದಕ್ಕೆ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ, ನಾಳೆ ಬೆಳಗ್ಗೆ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಬೈ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಗೈಸ್, ಟೇಕ್ ಕೇರ್ ಆಲ್ ಆಫ್ ಯು. ಊಟ ಮಾಡಿ, ಎಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಓಕೆನಾ? ಯಾ ಗೈಸ್, ಸ್ಟೇ ವಿತ್ ಮೀ. ಬೈ ಬಾಯ್.